ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತರೇಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಸಾಮಾನ್ಯವಾಗಿ ಹಿರಿಯರು ಹೇಳ್ತಾರೆ, ಮಕ್ಕಳ ಬುದ್ಧಿ ಚುರುಕಾಗಬೇಕು ಅಂದರೆ ಕೆಲವೊಂದು ಸೊಪ್ಪುಗಳನ್ನು, ತರಕಾರಿಗಳನ್ನು, ಹಣ್ಣುಗಳನ್ನು ನೀಡಬೇಕು ಅಂತ. ಅದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮ ಹಿರಿಯರ ಒಂದು ಮಾತು. ನಾವು ನಿಜವಾಗ್ಲೂ ಕೇಳಿದ್ರೆ ಎಲ್ಲೋ ನಮ್ಮ ಆರೋಗ್ಯ ಅದ್ಭುತವಾಗಿ ನಾವು ಕಾಪಾಡ್ಕೊಳ್ಬಹುದು. ಅದರಲ್ಲೂ ಸಣ್ಣ ಮಕ್ಕಳಿಗೆ ನಾವು ಕೆಲವೊಂದು ಸೊಪ್ಪುಗಳನ್ನು ಕೊಟ್ಟಾಗ ಅವರ ಬುದ್ಧಿಯ ಬೆಳವಣಿಗೆ ಚೆನ್ನಾಗಾಗುತ್ತೆ. ಬರೀ ಬುದ್ಧಿ ಮಾತ್ರ ಅಲ್ಲ, ಸಂಪೂರ್ಣ ಆರೋಗ್ಯ ವೃದ್ಧಿಯಾಗುತ್ತೆ ಅಂತಾರೆ. ಅದರಲ್ಲಿ ಪ್ರಮುಖವಾಗಿ ನುಗ್ಗೆ ಸೊಪ್ಪು ಬಗ್ಗೆ ನಾನು ಹೇಳಿದ್ದೀನಿ. ನುಗ್ಗೆ ಸೊಪ್ಪಿನ ಸೇವನೆಯಿಂದ ಬಹಳಷ್ಟು ಅನುಕೂಲಗಳನ್ನು ನಾವು ಪಡಿಬಹುದು. ಅದರ ಜೊತೆಗೆ ಪಾಲಕ್ ಸೊಪ್ಪಾಗಿರಬಹುದು, ಕರಿಬೇವಿನ ಸೊಪ್ಪಾಗಿರ್ಬೋದು, ಅವು ಸಹ ಎಲ್ಲೋ ಒಂದು ಕಡೆ ಆಹಾರದಲ್ಲಿ ನಾವು ಬಳಕೆ ಮಾಡ್ತಾ ಬಂದರೆ ಈ ಸೊಪ್ಪುಗಳಿದೆಯಲ್ಲ, ನಿಜವಾಗ್ಲೂ ಅವುಗಳು ಲವಣಾಂಶಗಳು, ಖನಿಜಾಂಶಗಳು ಮತ್ತು ಹಲವಾರು ವಿಟಮಿನ್ಗಳು, ಇವುಗಳ ಸಾಗರ ಅಂತ ಅನ್ಬೋದು. ಬೇಕಾದಷ್ಟು ಒಳ್ಳೆಯ ರಾಸಾಯನಿಕಗಳು ಅದರಲ್ಲಿರುತ್ತೆ. ಇದರ ಹೊರತಾಗಿ ಒಂದೆಲಗ ಸೊಪ್ಪು ಅಂತ ನೀವು ಕೇಳಿರ್ಬೋದು. ಯಾವುದಾದ್ರು ಮಕ್ಕಳು ಸ್ವಲ್ಪ ಅವರು ಮಾತು ಸರಿಯಾಗಿ ಬರದೇ ಇದ್ದಾಗ, ಎಲ್ಲೋ ಒಂದು ಸ್ವಲ್ಪ ಒಂದು ಚುರುಕಿಲ್ಲ ಮಗು, ಮಂದ ಅಂತ ನಾವು ಅಂತೀವಲ್ಲ, ಅಂತಹ ಮಗು, ಚಟುವಟಿಕೆಯಿಂದ ಇಲ್ಲದ ಮಗು, ಚುರುಕಿಲ್ಲದ ಮಗು, ಮತ್ತು ಮಂದ ಬುದ್ಧಿ ಅಂತ ಹೇಳೋಕ್ಕಾಗಲ್ಲ, ಮಾತು ಸರಿಯಾಗಿ ಮಾತಾಡೋಕ್ಕೆ ಸ್ಪಷ್ಟವಾದ ಉಚ್ಚಾರಣೆ ಇಲ್ಲದಂತಹ ಮಕ್ಕಳಿಗೆ ಹಿರಿಯರು ಹೇಳ್ತಾರೆ, ಈ ಮಗುವಿಗೆ ಒಂದೆಲಗ ಸೊಪ್ಪನ್ನು ಸ್ವಲ್ಪ ಕೊಡು, ತಿನ್ನಿಸಿ, ಇದು ಚೆನ್ನಾಗಿ ಆಗುತ್ತೆ ಅಂತ. ಅದನ್ನು ನಾವು ಕೊಡ್ತಾ ಬಂದರೆ ತಕ್ಷಣದಲ್ಲಿ ಯಾವುದೂ ಮ್ಯಾಜಿಕ್ ಅಲ್ಲ. ಒಂದು ದಿನ, 2 ದಿನ, 1 ವಾರ, 1 ತಿಂಗಳು ಕೊಟ್ಟು ಅಯ್ಯೋ ನನಗೇನು ಫಲಿತಾಂಶ ಸಿಗ್ತಾ ಇಲ್ಲ, ನನ್ನ ಮಗುಗೆ ಏನೂ ಇಂಪ್ರೂವ್ಮೆಂಟ್ ಇಲ್ಲ ಅಂತಂದರೆ ಆಗಲ್ಲ. ಇದೆಲ್ಲ ಬಹಳ ನಿಧಾನಗತಿಯಲ್ಲಿ ನಡೆಯುವಂತಹ ಪ್ರಕ್ರಿಯೆಯಾಗಿದೆ. ಇದನ್ನು ಹಲವಾರು ತಿಂಗಳು, ಕನಿಷ್ಠ ಅಂತಂದರೆ 6 ತಿಂಗಳ ಕಾಲ ಈ ಸೊಪ್ಪನ್ನು ನೀಡ್ತಾ ಬರಬೇಕಾಗುತ್ತೆ. 6 ತಿಂಗಳ ನಂತರ ಇದರಿಂದ ನಿಧಾನವಾಗಿ ನಮಗೆ ಬದಲಾವಣೆಗಳು ಕಂಡುಕೊಳ್ಬೋದು. ಅದನ್ನು ಹಾಗೆ ಹಲವಾರು ವರ್ಷಗಳು ಮುಂದುವರಿಸ್ತಾ ಬಂದರೆ ಖಂಡಿತವಾಗ್ಲೂ ಆ ಮಕ್ಕಳು ಒಳ್ಳೆಯ ಒಂದು ಫೋಕಸ್ ಅಂತೀವಲ್ಲ ಅದಾಗ್ಬೋದು, ನೆನಪಿನ ಶಕ್ತಿ, ಚುರುಕುತನ, ಕಲಿಕೆಯಲ್ಲಿ ಬಹಳ ಮುಂದೆ ಇರೋಂಥದ್ದು, ಇದನ್ನೆಲ್ಲ ನಾವು ನೋಡಬಹುದು. ಹಾಗಾದರೆ ಈ ಒಂದೆಲಗ ಸೊಪ್ಪಿನಲ್ಲಿ ಏನೇನು ರಾಸಾಯನಿಕ ಅಂಶಗಳಿದೆ ಪ್ರಮುಖವಾಗಿ, ಅದರಿಂದ ಅದಕ್ಕೆ ತನ್ನದೇ ಆದ ಪ್ರಾಮುಖ್ಯತೆ ಬಂದಿದೆ ಅಂದರೆ, ಏಷಿಯಾಟಿಕೋಸೈಡ್ ಅಂತ ಒಂದು ರಾಸಾಯನಿಕ ಇದೆ, ಮೆಡಕೋಸೋಸೈಡ್ ಅಂತ ಇನ್ನೊಂದು ರಾಸಾಯನಿಕ. ಈ 2 ರಾಸಾಯನಿಕಗಳು ಬಹಳ ಪ್ರಮುಖವಾಗಿ ಈ ಒಂದೆಲಗ ಸೊಪ್ಪಿನಲ್ಲಿ ನಾವು ನೋಡಬಹುದು. ಇದರ ಜೊತೆಗೆ ಫ್ಲೆವನಾಯ್ಡು, ಫಿನಾಲ್ಗಳು ಅವೆಲ್ಲ ಕಾಮನ್ ಆಗಿ ಸಾಮಾನ್ಯವಾಗಿರೋ ಅಂಥದ್ದು. ಏಷಿಯಾಟಿಕೋಸೈಡು, ಮೆಡಕೋಸೈಡ್ ಅನ್ನೋದಿದೆಯಲ್ಲ, ಇದು ಬಹಳ ಮುಖ್ಯವಾಗಿ ನಮ್ಮ ಮೆದುಳಿನ ಬೆಳವಣಿಗೆಗೆ ಪೂರಕವಾಗಿರೋಂಥದ್ದು. ಇದನ್ನು ನಾವು ಸೇವನೆ ಮಾಡಿದಾಗ ನಮ್ಮ ಕರುಳಿನಲ್ಲಿ ವಿಲೈಗಳ ಮುಖಾಂತರ ಇದು ನಮ್ಮ ಯಕೃತ್ತಿಗೆ ಹೋಗುತ್ತೆ, ಲಿವರ್ಗೆ. ಅಲ್ಲಿ ಇದು ಅಬ್ಸಾರ್ಬ್ ಆಗಿ, ಅಂದರೆ ದೇಹ ಇದನ್ನು ಪಡೆದುಕೊಂಡು ಅಲ್ಲಿಂದ ಅದರ ಮುಖಾಂತರ ದೇಹದ ಎಲ್ಲ ಭಾಗಗಳಿಗೂ ಆ ಒಂದು ಹೆಪ್ಯಾಟಿಕ್ ವೇಯ್ನ್ ಅಂತ ಇದೆ, ಅದರ ಮುಖಾಂತರ ದೇಹದ ಇತರ ಭಾಗಗಳಿಗೆ ಹೋಗುವಂಥದ್ದು. ಆ ರೀತಿ ಅಬ್ಸಾರ್ಬ್ ಮಾಡಿಕೊಂಡು ದೇಹದ ಇತರ ಭಾಗಗಳಿಗೆ ಹೋಗುತ್ತೆ. ಅಲ್ಲಿ ಇದೇನಾಗುತ್ತೆ, ಒಂದು ಆ್ಯಕ್ಟಿವ್ ಕಾಂಪೌಂಡ್ ಆಗಿ ಪರಿವರ್ತನೆ ಹೊಂದುತ್ತೆ. ಸಾಮಾನ್ಯವಾಗಿ ಬಹಳಷ್ಟು ರಾಸಾಯನಿಕಗಳು ನಾವು ಸೇವನೆ ಮಾಡಿದಾಗ ಇನ್ಯಾಕ್ಟಿವ್ ಆಗಿರುತ್ತೆ. ದೇಹದ ಕಿಣ್ವಗಳ ಜೊತೆ ಬೆರೆತಾಗ ಅವು ಆ್ಯಕ್ಟಿವ್ ಫಾರ್ಮ್ ಆಗಿ ಅದು ಪರಿವರ್ತನೆ ಹೊಂದೋದ್ರಿಂದ ಅದರಿಂದ ಬಹಳ ಪ್ರಯೋಜನಗಳನ್ನು ನಾವು ಪಡಿಬೋದು. ದೇಹದಲ್ಲಿ ನಡೆಯುವಂತಹ ಪ್ರಕ್ರಿಯೆನೇ ಒಂದು ಹೊರಗಡೆ, ಅದಕ್ಕೆ ನೋಡಿ ಇನ್ ವೈವೋ ಇನ್ ವಿಟ್ರೋ ಅಂತಂತಾರೆ. ದೇಹದಲ್ಲಿ ಕೋಟಿ ಥರದ ಬೇರೆ ಬೇರೆ ನೆಟ್ವರ್ಕಿಂಗ್ಗಳಿರುತ್ತೆ. ಅದೇ ಹೊರಗಡೆ ನಾವು ಒಂದು ಪ್ರಯೋಗ ಮಾಡಿದಾಗ ಆ ಥರದ್ದನ್ನು ನಾವು ನೋಡೋಕ್ಕಾಗಲ್ಲ. ಏಕೆಂದರೆ ಇದು ಒಂದು ಸಿಸ್ಟಮ್. ಇದು ಸಿಸ್ಟಮಲ್ಲಿ 3000 ರಾಸಾಯನಿಕ ಕ್ರಿಯೆಗಳು ನಡೀತಾ ಇರುತ್ತೆ. ಹೊರಗಡೆ 3000 ರಾಸಾಯನಿಕ ಕ್ರಿಯೆ ಇಲ್ಲ. ಒಂದು ಪ್ರಯೋಗಾಲಯದಲ್ಲಿ ಸೆಲ್ ಲೈನ್ ಆಗಿರ್ಬೋದು, ಯಾವುದೋ ಒಂದು ಆ್ಯನಿಮಲ್ ಮಾಡೆಲ್ ಆಗಿರ್ಬೋದು, ಒಂದಷ್ಟನ್ನು ನಾವು ನೋಡಬಹುದು. ಆದರೆ ದೇಹದ ಒಳಗಡೆ ಹೋದಾಗ ಅವು ನಡೆಸುವ ಕ್ರಿಯೆಗಳೇ ಬೇರೆ. ಇಲ್ಲಿ ಇದರ ಸೇವನೆಯಿಂದಾಗಿ ಏನಾಗುತ್ತೆ ಅಂದರೆ, ಮೊದಲನೇದಾಗಿ ಬುದ್ಧಿಮತ್ತೆ, ಒಂದೆಲಗದ ಮೇನ್ ಇಂಪಾರ್ಟೆಂಟ್ ಏನಂದರೆ ನಮ್ಮ ಬುದ್ಧಿಮತ್ತೆಯನ್ನು ಚೆನ್ನಾಗಿ ಕಾಪಾಡುತ್ತೆ. ಕಾರಣ ಇದು ಹೈಪೋಥಲಾಮಸ್ ಭಾಗ, ಹಿಪ್ಪೋಕ್ಯಾಂಪಸ್ ಭಾಗ ಬಹಳ ಮೆದುಳಿನಲ್ಲಿ ಅದ್ಭುತವಾಗಿ ಬೆಳವಣಿಗೆ ಹೊಂದುತ್ತೆ. ಹಿಪ್ಪೋಕ್ಯಾಂಪಸ್ ಇದೆಯಲ್ಲ, ಇದು ಫೋಕಸ್ಸು ಮೆಮೊರಿಗೆ ಹೇಳಿ ಮಾಡಿಸಿದ ಜಾಗ. ಇದು ಅಲ್ಲದೇ ನಮ್ಮ ಗಮನ ಹರಿಸುವಂಥದ್ದೇ ಆಗಲಿ, ನಾವು ನೆನಪಿನಲ್ಲಿ ಇಟ್ಕೊಳ್ಳೋವಂಥದ್ದೇ ಆಗಲಿ ಆ ಒಂದು ಜಾಗ.
ಹಾಗಾಗಿ ಅದು ಅದ್ಭುತವಾಗಿ ಬೆಳವಣಿಗೆ ಹೊಂದುತ್ತೆ. ಮತ್ತು ಮೆದುಳಿನ ಎಲ್ಲ ಭಾಗಗಳು ಸಹ ಎಲ್ಲ ನರಕೋಶಗಳು ಆರೋಗ್ಯಕರವಾಗಿ ಬೆಳವಣಿಗೆ ಹೊಂದಲು ಇದು ಸಹಾಯ ಮಾಡುತ್ತೆ. ಮುಂಭಾಗದ ಮೆದುಳು, ಹಿಂಭಾಗದ ಮೆದುಳು, ಬಲಭಾಗ, ಎಡಭಾಗ, ಹಿಪ್ಪೋಕ್ಯಾಂಪಸ್ ರೀಜನ್ನು ಇದೆಲ್ಲ ಚೆನ್ನಾಗಿ ಬೆಳವಣಿಗೆಯನ್ನು ಹೊಂದುತ್ತೆ. ಬಹಳ ಪ್ರಮುಖವಾಗಿ ಇದೇನು ಮಾಡುತ್ತೆ ಅಂತಂದರೆ, ಈ ಒಂದು ರಾಸಾಯನಿಕಗಳು BDNF ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ ಬಿಡುಗಡೆ ಮಾಡುವ ಜೀನ್ಗಳನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಅದು ಪ್ರಮುಖವಾಗಿ ನಡೆಯುವಂತಹದ್ದು. ಯಾವಾಗ ಈ BDNF ಬಿಡುಗಡೆ ಆಗುತ್ತೆ, ಅದು ಟ್ರೋಪಿನ್, ಈ ನರಕೋಶಗಳು ಅದ್ಭುತವಾಗಿ ಬೆಳವಣಿಗೆ ಹೊಂದಲು ಈ ಟ್ರೋಪಿನ್ಗಳು ಬಹಳ ಮುಖ್ಯ. ಇದರ ಜೊತೆಗೆ ಈ ನರಕೋಶಗಳ ಈ ಒಂದು BDNF ಜೊತೆಗೆ ನರಕೋಶಗಳಿಗೆ ಪೂರಕವಾಗಿ ಇದು ಕ್ರೆಬ್ ಪಾತ್ವೆ ಅಂತ CREB ಕ್ರೆಬ್ ಫಾಸ್ಫಾರಿಲೇಷನ್ ನಡೆಯುತ್ತೆ. ಇದು ಬಹಳ ಪ್ರಮುಖವಾಗಿ ನಡೆಯುವಂತಹ ಒಂದು ಪ್ರಕ್ರಿಯೆ ಈ ಒಂದೆಲಗ ಸೊಪ್ಪಿನಿಂದ. ಈ ಕ್ರೆಬ್ ಫಾಸ್ಫಾರಿಲೇಷನ್ ಆಯಿತು, BDNF ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ ಬಿಡುಗಡೆಯಾಯಿತು. ಇದರ ಜೊತೆಗೆ ಸಿನಾಪ್ಸಿನ್ ಎನ್ನುವ ಮತ್ತೊಂದು ಪ್ರೋಟೀನು ಬಿಡುಗಡೆಯಾಗುತ್ತೆ. ಸಿನಾಪೋಫಾಸ್ಫಾರಿಲಿನ್ ಅಂತ ಇನ್ನೊಂದು ಪ್ರೋಟೀನು ಬಿಡುಗಡೆಯಾಗುತ್ತೆ. PSD1 ಅಂತ ಇವೆಲ್ಲ ಬಹಳಷ್ಟು ಪ್ರೋಟೀನ್ಗಳು ನರಕೋಶಗಳ ಸಂಪೂರ್ಣ ಆರೋಗ್ಯಕ್ಕೆ ಪೂರಕವಾದ ಅಂಶ. ಇದರ ಜೊತೆಗೆ ಸಿನಾಪ್ಸೋಜೆನೆಸಿಸ್ ಅಂತ ಕರಿತೀವಿ. ಸಿನಾಪ್ಸೋಜೆನೆಸಿಸ್ ಅಂದರೆ ಎರಡು ನರಕೋಶಗಳ ಮಧ್ಯೆ ನಡೆಯುವ ಸಂಪರ್ಕ ಇದೆಯಲ್ಲ, ಅದು ಅದ್ಭುತವಾಗಿ ಏರ್ಪಾಡಾಗುತ್ತೆ. ಆ ನ್ಯೂರೋ ಟ್ರಾನ್ಸ್ಮಿಟರ್ಗಳು ಕ್ಯಾಲ್ಶಿಯಂ ಒಂದು ಇನ್ಫ್ಲಕ್ಸ್ನಿಂದಾಗಿ ಆ ನ್ಯೂರೋ ಟ್ರಾನ್ಸ್ಮಿಟರ್ಗಳು ಹೊರಬರುತ್ತೆ, ಇನ್ನೊಂದು ನರಕೋಶದ ಜೊತೆ ಜೋಡಣೆಯಾಗುತ್ತಲ್ಲ, ಅದು ತುಂಬ ಫಾಸ್ಟಾಗಿ ಆಗುತ್ತೆ ಈ ಒಂದೆಲಗದ ಸೊಪ್ಪಿನಲ್ಲಿರುವ ರಾಸಾಯನಿಕಗಳಿಂದ. ಏಷಿಯಾಟಿಕೋಸೈಡ್, ಮೆಡಕೋಸೈಡ್ ಅಂತ ನಾನು ಹೇಳಿದ್ನಲ್ಲ, ಆ ರಾಸಾಯನಿಕಗಳೇ ಪ್ರಮುಖವಾದ ಪಾತ್ರವನ್ನು ಮಾಡುವಂಥದ್ದು. ಹಾಗಾಗಿ ಸಿನಾಪ್ಸೋಜೆನೆಸಿಸ್ ಚೆನ್ನಾಗಾಗುತ್ತೆ. ಮೆದುಳಿನಲ್ಲಿ ನ್ಯೂರೋಪ್ಲಾಸ್ಟಿಸಿಟಿ, ಹೊಸ ಹೊಸ ಪಾತ್ವೆಗಳು, ಲರ್ನಿಂಗಿಗೆ ಬೇಕಾಗಿರೋ ಅಂಥದ್ದು, ಮೆಮೊರಿಗೆ ಬೇಕಾಗಿರೋ ಅಂಥದ್ದು, ಹೊಸ ಹೊಸ ಕಲಿಕೆಗೆ, ಗ್ರಹಣ ಶಕ್ತಿ, ಚುರುಕುತನ, ಇದಕ್ಕೆ ಪೂರಕವಾದ ಬೇರೆ ಬೇರೆ ಪಾತ್ವೆಗಳು ಸೃಷ್ಟಿಯಾಗುತ್ತೆ. ಮತ್ತು ನರಕೋಶಗಳ ಡೆಂಡ್ರೈಟ್ಸ್ ಅಂತ ಹಿಂಗೆ ಬ್ರ್ಯಾಂಚ್ಗಳಿರುತ್ತೆ ನರಕೋಶದಲ್ಲಿ. ಆ ಬ್ರ್ಯಾಂಚ್ಗಳು ಇನ್ನೂ ಜಾಸ್ತಿ ಬ್ರ್ಯಾಂಚ್ ಆಗುತ್ತೆ. ಈಗ ಏನಂದರೆ, ಒಂದು ಉದಾಹರಣೆಗೆ ಹೇಳಬೇಕು ಅಂದರೆ, ಒಂದು ಬಳ್ಳಿ ಇರುತ್ತೆ, ನೀವು ಬಳ್ಳಿನ ಕಟ್ ಮಾಡಿದಾಗ ಇನ್ನೂ ಚೆನ್ನಾಗಿ ಅದು ಹಬ್ತಾ ಬರುತ್ತೆ ನೋಡಿ. ಆ ಥರ ಪ್ರೂನಿಂಗ್ ಚೆನ್ನಾಗಿ ಆಗ್ತಾ ಬರುತ್ತೆ. ಇಲ್ಲಿ ಪ್ರೂನಿಂಗ್ ಅಂದರೆ ಕಟಿಂಗ್ ಅಂತ. ನರಕೋಶಗಳಲ್ಲಿ ಪ್ರೂನಿಂಗೂ ಆಗುತ್ತೆ, ಈ ಥರ ಕಟಿಂಗು, ಮತ್ತು ಅದು ಬ್ರ್ಯಾಂಚಿಂಗ್ ಚೆನ್ನಾಗಾಗುತ್ತೆ. ಬ್ರ್ಯಾಂಚಿಂಗ್ ಚೆನ್ನಾಗಾದಂಗೆ ಗ್ರಹಣ ಚೆನ್ನಾಗಿರುತ್ತೆ. ಬಹಳಷ್ಟನ್ನು ಬ್ರ್ಯಾಂಚ್ಗಳು ಜಾಸ್ತಿ ಆದಾಗ ಅದು ಇನ್ನೊಂದ್ರ ಜೊತೆ ಕನೆಕ್ಟ್ ಆಗ್ತಾ ಬರುತ್ತೆ, ಇನ್ನೊಂದ್ರ ಜೊತೆ ಸಂಪರ್ಕ, ಇನ್ನೊಂದು ನರಕೋಶದ ಜೊತೆ ಸಂಪರ್ಕವನ್ನು ಹೊಂದುವುದರಿಂದ ಏನಾಗುತ್ತೆ, ಆ ಒಂದು ರಿಸೀವಿಂಗ್ ಏನೇ ಹೇಳಿದ್ರು ಇದು ತುಂಬ ಕ್ಲಿಷ್ಟ ಅಂತ ಅನ್ನಿಸ್ಬೋದು, ಆದರೆ ಅದನ್ನು ಗ್ರಹಿಸುವ ಶಕ್ತಿಯನ್ನು ಈ ಮಕ್ಕಳು ಪಡೆದಿರ್ತಾರೆ. ಹಾಗಾಗಿ ಆ ಡೆಂಡ್ರೈಟಿಕ್ ಬ್ರ್ಯಾಂಚಿಂಗ್ ಚೆನ್ನಾಗಾಗುತ್ತೆ, ಸಿನಾಪ್ಸೋಜೆನೆಸಿಸ್ ಚೆನ್ನಾಗಾಗುತ್ತೆ, ಮೆಮೊರಿ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ, ನ್ಯೂರೋಪ್ಲಾಸ್ಟಿಸಿಟಿ ಚೆನ್ನಾಗಾಗುತ್ತೆ, ಮುಂಭಾಗದ ಪ್ರಿಫ್ರಂಟಲ್ ಕಾರ್ಟೆಕ್ಸು ತುಂಬ ಚೆನ್ನಾಗಿ ಅದ್ಭುತವಾಗಿ ಬೆಳವಣಿಗೆ ಹೊಂದುತ್ತೆ, ಹಿಪ್ಪೋಕ್ಯಾಂಪಸ್ ಭಾಗ ಇದೆಯಲ್ಲ ಅದು ಅದ್ಭುತವಾಗಿ ಬೆಳವಣಿಗೆ ಹೊಂದುತ್ತೆ. ಆಮೇಲೆ ನಮ್ಮ ದೇಹದಲ್ಲಿ ಬಿಡುಗಡೆಯಾಗುವ ವಿಷಗಳು ಮೆದುಳಿನಲ್ಲೂ ಸಹ ಬಿಡುಗಡೆಯಾಗುತ್ತೆ. ಆ ಮೆದುಳಿನಲ್ಲಿ ಬಿಡುಗಡೆಯಾಗುವ ವಿಷವನ್ನು ನಿರ್ವಿಷಯುಕ್ತ ಮಾಡುವ ಶಕ್ತಿಯನ್ನು ಈ ರಾಸಾಯನಿಕಗಳು ಹೊಂದಿವೆ. ಹಾಗಾಗಿ ಎಲ್ಲೋ ಒಂದು ಕಡೆ ಸಂಪೂರ್ಣವಾಗಿ ಮೆದುಳನ್ನು ರಕ್ಷಣೆ ಮಾಡುವಂತಹ ರಾಸಾಯನಿಕಗಳು ಈ ಒಂದೆಲಗದಲ್ಲಿ ಇರೋದ್ರಿಂದನೇ ಒಂದೆಲಗ ಸೇವನೆ ಮಾಡ್ತಾ ಬಂದರೆ ಇದರಿಂದ ಬಹಳಷ್ಟು ಪ್ರಯೋಜನಗಳನ್ನು ನಾವು ಮಕ್ಕಳಲ್ಲಿ ನೋಡ್ಬೋದು. ಏಕೆಂದರೆ ಮಕ್ಕಳ ಮೆದುಳಿನ ಬೆಳವಣಿಗೆ ಅತ್ಯಂತ ವೇಗವಾಗಿ ನಡೀತಾ ಇರುತ್ತೆ. 1 ಸೆಕೆಂಡಿಗೆ 7,000 ನರಕೋಶಗಳು ಬೆಳವಣಿಗೆ ಆಗ್ತಾ ಇರುತ್ತೆ. ಹಾಗಾಗಿ ಬಾಲ್ಯದಲ್ಲಿ ಅದು 7 ವರ್ಷದ ಒಳಗಡೆ ಇದು ಅದ್ಭುತವಾಗಿ ನಡೆಯುವಂತಹದ್ದು. ಮಕ್ಕಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ಅವರ ವಯಸ್ಸಿಗೆ ಅನುಗುಣವಾಗಿ 1-2 ಎಲೆಗಳನ್ನು ಅಥವಾ ಕೆಲವೊಮ್ಮೆ 4-5 ಎಲೆ ವಯಸ್ಸಿಗೆ ತಕ್ಕ ಹಾಗೆ ಅದನ್ನು ನಾವು ಕೊಡ್ತಾ ಬಂದರೆ, ಅಗಿಯೋದು ಅದನ್ನು ಕೊಡ್ತಾ ಬಂದರೆ ಮಕ್ಕಳ ಒಂದು ಮೆದುಳಿನ ಸಂಪೂರ್ಣ ಬೆಳವಣಿಗೆ ಆರೋಗ್ಯಕರವಾಗಿರುತ್ತೆ. ಮೆದುಳೇ ಎಲ್ಲದಕ್ಕೂ ದೇಹದಲ್ಲಿ ಅತ್ಯಂತ ಪ್ರಮುಖವಾದದ್ದು, ಸಂಕೀರ್ಣವಾದದ್ದು. ಇದರ ಜೊತೆಗೆ ಒಂದೆಲಗ ದೇಹದಲ್ಲಿ ತುಂಬ ಚೆನ್ನಾಗಿ ಅದು ಅಬ್ಸಾರ್ಬ್ ಆಗಬೇಕು ಅಂದರೆ ಸಾಮಾನ್ಯವಾಗಿ ಒಂದು ಲಾಜಿಕ್ ಇದೆ. ಯಾವುದೇ ದೇಹದಲ್ಲಿ ಚೆನ್ನಾಗಿ ಅಬ್ಸಾರ್ಬ್ ಆಗಬೇಕು ಅಂದರೆ ಅದರ ಜೊತೆಗೆ ಸ್ವಲ್ಪ ನಾವು ಫ್ಯಾಟನ್ನು ಕೊಡಬೇಕಾಗುತ್ತೆ. ತುಪ್ಪ, ಎಣ್ಣೆ, ತುಪ್ಪದಲ್ಲಿ ಇದನ್ನು ಹುರಿದು ಬೇಕಾದರೆ ನಾವು ಕೊಡ್ಬೋದು. ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ನಾವು ಪೆಪ್ಪರನ್ನು ಸಹ ಹಾಕಿ ಕೊಡ್ಬೋದು. ಅದನ್ನು ಹಾಗೆ ಅಗೆದು ತಿನ್ಬೋದು. ಸುಮ್ಮನೆ ಒಂದು ಸ್ವಲ್ಪ ಅದನ್ನು ಡ್ರೈ ಮಾಡ್ದಂಗೆ, ಫ್ರೈ ಮಾಡ್ದಂಗೆ ಅದನ್ನು ಮಾಡಿ ಕೊಡ್ಬೋದು. ಅದರಲ್ಲಿ ಪೆಪ್ಪರ್ ಜೊತೆ ಸ್ವಲ್ಪ ತುಪ್ಪದ ಜೊತೆ ನಾವು ಸೇರಿಸಿ ಕೊಟ್ಟಾಗ ಇದರ ಬಯೋ ಅವೈಲಬಿಲಿಟಿ ಯಕೃತ್ನಲ್ಲಿ ಅಥವಾ ಲಿವರಲ್ಲಿ ತುಂಬ ಚೆನ್ನಾಗಾಗೋದ್ರಿಂದ ಇದರಲ್ಲಿರುವ ರಾಸಾಯನಿಕಗಳನ್ನು ಸಂಪೂರ್ಣವಾಗಿ ಅದು ಹೀರಿಕೊಳ್ಳುತ್ತೆ. ಇದರ ಎಲೆಯಿಂದ ರಸ ತೆಗೆದು ಕೊಡೋದು ತುಂಬ ಕಷ್ಟ.
ಹಾಗಾಗಿ ಎಲೆಯನ್ನೇ ಅಗಿದು ತಿನ್ನುವುದು ಅಥವಾ ಚಟ್ನಿ ಥರ ಮಾಡುವಂಥದ್ದು, ಚಟ್ನಿಗೆ ಹಾಕುವಂಥದ್ದು, ಇದನ್ನು ನಾವು ಮಕ್ಕಳಿಗೆ ಕೊಡ್ತಾ ಬಂದರೆ, ಏಕೆಂದರೆ ಇದು ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ, ಮಕ್ಕಳಿಗೆ ಇಷ್ಟ ಆಗೋದಿಲ್ಲ. ಯಾವುದಾದರೂ ಒಂದು ರೂಪದಲ್ಲಿ ಅಥವಾ ಜೇನುತುಪ್ಪದ ಜೊತೆ ಕೊಡೋ ಅಂಥದ್ದು ಏನೋ ಒಂದು ಆ ಮಕ್ಕಳಿಗೆ ಇಷ್ಟವಾಗಿ ಪ್ಯಾಲೆಟಬಲ್ ಅಲ್ಲ, ಇದು ನಾಲಿಗೆಗೆ ರುಚಿ ಇರೋಲ್ಲ. ಹಾಗಾಗಿ ಅದು ಒಂದು ಹೇಗೋ ಆ ಮಕ್ಕಳು ಇಷ್ಟಪಟ್ಟು ಸೇವನೆ ಮಾಡುವ ಥರ, ಇಷ್ಟಪಡದಿದ್ದರೂ ಸೇವನೆ ಮಾಡೋದಕ್ಕೆ ನಾವು ಅನುವು ಮಾಡಿಕೊಟ್ರೆ ಖಂಡಿತವಾಗ್ಲೂ ಯಾವ ಮಗು ಸ್ವಲ್ಪ ಮಂದವಾಗಿರುತ್ತೆ, ಚುರುಕಾಗಿ ಇರೋದಿಲ್ಲ, ಎಲ್ಲೋ ಚಟುವಟಿಕೆ ಇಲ್ಲ, ಮತ್ತು ಗ್ರಹಣ ಶಕ್ತಿ ಕಡಿಮೆಯಾಗಿದೆ, ಗಮನ ಹರಿಸುವಿಕೆ ಇಲ್ಲ, ಅಂತಹ ಮಕ್ಕಳನ್ನು ಈ ಒಂದು ಎಲೆಯನ್ನು ನೀಡುವುದರ ಮುಖಾಂತರ ಚುರುಕುಗೊಳಿಸುವ ಎಲ್ಲ ಸಾಧ್ಯತೆಗಳು ಇದೆ. ಹಾಗಾಗಿ ನಮ್ಮ ಸುತ್ತಮುತ್ತ ಇರುವ ಎಥಿನೋ ಮೆಡಿಸಿನ್ ಅಂತೀವಿ, ಇಲ್ಲೇ ನಮ್ಮ ಸುತ್ತಮುತ್ತ ನಮ್ಮ ಹಿತ್ತಲಿನಲ್ಲೇ ಇರುವಂತಹ, ನಮ್ಮ ಕೈಗೆಟುಕುವಂತಹ ಇವುಗಳಿಂದ ನಮ್ಮ ಆರೋಗ್ಯವನ್ನು ಅದ್ಭುತವಾಗಿ ಮಾರ್ಪಾಡು ನಾವು ಮಾಡ್ಕೋಬೋದು. ಇದಕ್ಕೋಸ್ಕರ ನಾವು DHA ಯುಕ್ತವಾದಂತಹ ಡ್ರಿಂಕ್ಸ್ಗಳಾಗಿರ್ಬೋದು, ಕೋಲಿನ್ ಯುಕ್ತ ಡ್ರಿಂಕ್ಸ್ ಅಂತ ನಾವೆಲ್ಲ ಅಂತೀವಿ, DHA ಈ ಒಂದು ಯಾವುದೋ ಒಂದು ನಮ್ಮ ಹಾಲಿಗೆ ಬೆರೆಸುವಂತಹ ಈ ಪೌಡರ್ನಲ್ಲಿ DHA ಇದೆ, ಇದನ್ನು ನಿಮ್ಮ ಮಕ್ಕಳಿಗೆ ಕೊಟ್ಟರೆ ನಿಮ್ಮ ಮಕ್ಕಳು ತುಂಬ ಬುದ್ಧಿವಂತರಾಗ್ತಾರೆ ಅಂತ ಬಹಳಷ್ಟು ಜಾಹೀರಾತುಗಳನ್ನು ನಾವು ನೋಡ್ತೀವಿ. ಅದಕ್ಕಾಗಿ ನೂರಾರು ರೂಪಾಯಿಗಳನ್ನು, ಸಾವಿರಾರು ರೂಪಾಯಿಗಳನ್ನು ನಾವು ಕೊಡ್ತೀವಿ. ಅದರ ಬದಲು ಸುಲಭವಾಗಿ ನಮ್ಮ ಕೈಗೆ ದೊರಕುವಂತಹ ಅಂಗೈಯಲ್ಲೇ ಬೆಣ್ಣೆ ಅಂತಾರಲ್ಲ, ಹಿತ್ತಿಲ ಗಿಡ ಮದ್ದಲ್ಲ ಅಂತ, ಇದು ಹಿತ್ತಿಲಲ್ಲೇ ಬೆಳೆಯುವಂತಹದ್ದು. ನೀರೆಲ್ಲಿರುತ್ತೆ ಅಲ್ಲಿ ಬಹಳ ಯಥೇಚ್ಛವಾಗಿ ಇದು ಬೆಳೆಯುತ್ತೆ. ಇದಕ್ಕೇನು ಅಂಥದ್ದೇ ವಾತಾವರಣ ಅಂತಿಲ್ಲ, ನೀರು ಇರುವಂತಹ ಜಾಗದಲ್ಲಿ ಬೆಳೆಯುವಂತಹದ್ದು. ಹಾಗಾಗಿ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಏಷಿಯಾಟಿಕೋ ಸೈಡ್ ಇದೆ, ಮೆಡಕೋಸೈಡ್, ಈ ರಾಸಾಯನಿಕಗಳಿರೋದ್ರಿಂದ ಇವುಗಳನ್ನು ನಾವು ಬಳಕೆ ಮಾಡಿ ಖಂಡಿತವಾಗಿ ಮಕ್ಕಳ ಬುದ್ಧಿಮತ್ತೆಯನ್ನು ಕಾಪಾಡ್ತಾ ಬರಬಹುದು. ಮಕ್ಕಳು ಚುರುಕಾಗಿ ಅವರ ಒಂದು ಶೈಕ್ಷಣಿಕವಾಗಿ ಮುಂದುವರಿಯಲು ಇಂತಹ ಸಣ್ಣ ಪುಟ್ಟ ಟ್ರಿಕ್ಸ್ ಅಂತಲೇ ಅನ್ಬೋದು ಇದನ್ನು ನಾವು ಅಳವಡಿಸ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಮಕ್ಕಳ ಒಂದು ಶೈಕ್ಷಣಿಕ ಅಭಿವೃದ್ಧಿಗೆ ತಂದೆ ತಾಯಿಗಳು ಇದನ್ನು ಪೂರಕವಾಗಿ ನೀಡ್ತಾ ಬಂದರೆ ಮಕ್ಕಳು ಯಶಸ್ಸನ್ನು ಸಾಧಿಸೋದ್ರಲ್ಲಿ ಯಾವುದೇ ಒಂದು ಸಂಶಯವಿಲ್ಲ ಅಂತ ಹೇಳ್ಬೋದು. ನಮಸ್ಕಾರ.